ಹೇಳ್ತಾ ಇದ್ರಿ, ಯಾವ ರೀತಿ ಅವ್ರಿಗೆ ಅನುಕೂಲ ಆಯ್ತು, ಯಾವ ರೀತಿ ಪಿಸ್ತೂಲ್ ಆಯ್ತು ಸ್ವಲ್ಪ ಹೇಳಿ. ಯಾಕೆಂದ್ರೆ ಯಾಕೆ ಇದನ್ನ ಇದು ಮಾಡ್ತಾ ಇದೀವಿ ಅಂದ್ರೆ, ನಾವು ನಮ್ಮ ಡೆತ್ ಅಂತೂ ಸರ್ಟಿನಿಟಿ, ಇವತ್ತು ನಾಳೆ ಸಾಯಲೇಬೇಕು. ಏನಾದರೂ ಒಂದು ಒಳ್ಳೇದಿತ್ತು ಅಂತಂದ್ರೆ ಅದನ್ನ ನಾವು ಡೆಸಿಗ್ನೇಟ್ ಅಂತಂದ್ರೆ ಬೇರೆಯವ್ರಿಗೆ ಕಮ್ಯುನಿಕೇಶನ್ ಮಾಡಲಿಲ್ಲ ಅಂದ್ರೆ ಅದಲ್ಲೇ ಸತ್ತೋಗ್ತೈತೆ. ರಾಜೀವ್ ಅವರೇ, ಸಾಯೋದು ಕಚೇರಿ ಹೇಳಿದಾಗೆ ಇರೋವರೆಗೂ ಗುಣಮಟ್ಟದ ಜೀವನ ಇರಬೇಕು, ಹೋಗದಿದ್ರೆ ಹೋಗೇ ಬಿಡೋಣ. ನಮ್ಮ ಅಕ್ಕ ಅವರು ಅದೇ ರೀತಿ ಬದುಕಿದವರು. ಹಾಗೆ ಇರುವಾಗ ನಮ್ಮ ಭಾವ ಅವರೋದ್ರು, ಹೀಗೆ ಒಂದಷ್ಟು ಅವ್ರ ಪ್ರಜೆಗಳು ಇದ್ರೂ ಕೂಡ ಆರೋಗ್ಯವನ್ನು ಸುಧಾರಿಸಿಕೊಂಡಿದ್ದವರು. ಇದಕ್ಕಿದ್ದ ಹಾಗೆ ಒಂದಿನ ನಮ್ಮ ಅಕ್ಕ ಅವ್ರ ಮಗ ಫೋನ್ ಮಾಡಿದ, ಕ್ರಿಯಾಟಿನಿನ್ ಲೆವೆಲ್ ಏರ್ತಾ ಇದೆ. ಇದಕ್ಕಿದ್ದಾಗೆ ಕೆಲವೇ ದಿನಗಳಲ್ಲಿ ಅದು ಏರ್ತಾ 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 13ಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟು. ಸೊ ಕೆಲವೇ ದಿನಗಳಲ್ಲಿ ಆಗ ಇನ್ನೇನು ಪಿಸ್ತೂಲ ಹಾಕಿ ಡಯಾಲಿಸಿಸ್ಗೆ ಎಲ್ಲ ಸಿದ್ಧತೆ, ಈವನ್ ಅದನ್ನು ಇನ್ಸರ್ಟ್ ಮಾಡಿಬಿಟ್ಟಿದೆ. ಇನ್ನೇನು ಕರ್ಕೊಂಡು ಹೋಗ್ಬೇಕು ಅನ್ನೋವಾಗ ನನ್ನ ಅಕ್ಕನ ಮಗನ ಹೆಂಡತಿಯ ರಿಲೇಷನ್ ಒಬ್ರು ನಿಮ್ಮ ಬಗ್ಗೆ ಗೊತ್ತಿತ್ತಂತೆ. ಒಂದ್ ಸಾರಿ ಹೋಗಿ ಪ್ರಯತ್ನ ಪಟ್ಬಿಡಿ, ಹೇಗೂ ಡಯಾಲಿಸಿಸ್ ಖಚಿತ, ಹೋಗಕ್ ಮುಂಚೆ ಒಂದು ಪ್ರಯತ್ನ ಯಾಕೆ ಪಡಬಾರ್ದು. ಲಾಸ್ಟ್ ಮೂಮೆಂಟ್ ಅಲ್ಲಿ ಹಾಗೆ ಬೆಂಗಳೂರಿಗೆ ಕರ್ಕೊಂಡ್ಬಂದು ಇಲ್ಲಿ ಬಂದು ನಿಮ್ಮ ಸಲಹೆ ಪಡ್ಕೊಂಡು ಔಷಧಿ ತಗೊಂಡು ಹೋದ್ರು. ಏನ್ ಅಂಥ ವಿಶ್ವಾಸ ಇರಲಿಲ್ಲ, ನಾವೊಂದು ಪ್ರಯತ್ನ ನೋಡೋಣ ಅಂತ. ಆಶ್ಚರ್ಯ ಅಂದ್ರೆ ತಗೊಂಡ ಕೆಲವೇ ದಿನದಲ್ಲಿ 13 ಇದ್ದದ್ದು 8ಕ್ಕೆ ಬಂತು, 8 ಇದ್ದಿದ್ದು 6 ಆಯ್ತು, 6 ಇದ್ದಿದ್ದು 3, ಹೀಗೆ ಇಳ್ಕೋತಾ ಬಂದು 1ಕ್ಕೆ ಬಂತು. ಎಷ್ಟು ದಿನದಲ್ಲಿ? ಇದು ಸುಮಾರು ಒಂದು 2 ತಿಂಗಳು ಮೀರಿದೆ, ಸ್ವಲ್ಪ ಕೆಲ ದಿನಗಳ ಅಂತರ 2 ತಿಂಗಳು ಮೀರಿದೆ. ಇದು ಒಂಥರ ಅದ್ಭುತ ಅನ್ನಿಸ್ಬಿಡ್ತು. ಎಲ್ಲೇ ಇಷ್ಟು ಶೀಘ್ರವಾಗಿ ಅದು ಏನು ಅಂದ್ರೆ ಕರೆಕ್ಟ್ ಡಯಟ್ ಮಾಡಿದಾರೆ. ಡಯಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಅಲೋಪತಿಕ್ ಸೆನ್ಸ್ ಅಲ್ಲಿ ಒಂದು ಸರಿ ಅದರ ಜೊತೆಗೆ ರಕ್ತ ಕಮ್ಮಿ ಇತ್ತು, ಈಗ ರಕ್ತ ವೃದ್ಧಿಯಾಗಿದೆ, ಹಿಮೋಗ್ಲೋಬಿನ್ ವೃದ್ಧಿಯಾಗಿದೆ. ಎರಡನೇದು ಅಲ್ಲಿ ನೀವು ಪೊಟ್ಯಾಷಿಯಂ, ಸೋಡಿಯಂ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ. ಎಷ್ಟು ಬೇಗ ಸುಧಾರಿಸೋದು ಅಂದ್ರೆ ಅವ್ರ ಕೆಲಸ ಅವರೇ ಮಾಡ್ಕೊಳ್ಳೋ ಹಾಗಾದ್ರು, ಎದ್ದು ಓಡಾಡಕ ನಡೆಯೋ ಹಾಗಾಯ್ತು. ಅದರ ಸಂತೋಷ ತುಳುಕ್ತಾ ಇತ್ತು ಅವರಲ್ಲಿ. ಆಹಾ, ಸಂತೋಷನ ಹಂಚ್ಕೊಳ್ಳೋಕೆ ನಿಮ್ಮ ಹತ್ರ ಬಂದೆ ನಾನು. ಯಾಕಂದ್ರೆ ಒಂದೇ ನನಗೂ ಗೊತ್ತಿರಲಿಲ್ಲ, 13ರಿಂದ 1ಕ್ಕೆ ಬಂತು. ಸೊ ಮತ್ತೆ ಅದನ್ನು ಹೇಳಿದ್ರಲ್ಲ, ಮತ್ತೆ ತಿರುಗಿ 1ರಿಂದ 6ಕ್ಕೆ ಹೋಯ್ತು, 1ರಿಂದ 3, 3ರಿಂದ 6, ಮತ್ತೆ ತಿರುಗಿ ಈಗ ಮತ್ತೆ 4 ಬಂದ. ಯಾಕೆಂದ್ರೆ ಡಯಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಊಟದಲ್ಲಿ ಎಣ್ಣೆ, ಎಣ್ಣೆ, ಬೆಣ್ಣೆ, ತುಪ್ಪ, ಪಾಯ್ಸನ್, ಗ್ಲೂಕೋಸ್ ಕೆಪಲರಿ ಫಿಲ್ಟರ್ಸ್ ಏನಿದೆ ಅದಕ್ಕೆ ಅದನ್ನು ಸ್ವಲ್ಪ ಮೇಂಟೈನ್ ಮಾಡ್ಬಿಟ್ಟು ಈಗ ಹೀಗೇನೆ ಎಷ್ಟು ದಿನ ಮಟ್ಟಿಗೆ ಒಂದು 6 ಮಂತ್ ಮಾಡಿದ್ರೆ ಸಾಕು. 6 ಮಂತ್ ಆಮೇಲೆ ಅವ್ರು ಬೇಕಾದ್ರೆ ತಿನ್ಬಹುದು, ಬಟ್ ಎಲ್ಲ ನಾರ್ಮಲ್ ಆಗಿ ತಿನ್ಬೇಕು. ಈಗ ನಮ್ಮಪ್ಪ ನೋಡಿ, ನಮ್ಮಪ್ಪ ಹಿ ಲಿವ್ ಆಲ್ಮೋಸ್ಟ್ ನೆಕ್ಸ್ಟ್ 10 years. ಅದು ಏನ್ ಗೊತ್ತಾ, ಅವರು ಡಿಮೈಸ್ ಆಗಿತ್ತು, ನಾಟ್ ಬಿಕಾಸ್ ಆಫ್ ಕಿಡ್ನಿ ಪ್ರಾಬ್ಲಮ್, ಬಿಕಾಸ್ ಆಫ್ ಸಮ್ ಫುಡ್ ಪಾಯ್ಸನಿಂಗ್. ಸೆಲ್ಯುಲೈಟಿಸ್ ಬಂತು, ಆ ಸೆಲ್ಯುಲೈಟಿಸ್ಗೆ ಆಂಟಿಬಯೋಟಿಕ್ ಕೊಟ್ಟರು. ಆಂಟಿಬಯೋಟಿಕ್ ಈಗಿನ ಕಿಡ್ನಿ ಪ್ರಾಬ್ಲಮ್, ಅದಕ್ಕೆ ಆಂಟಿಬಯೋಟಿಕ್ಸ್ ಕಿಡ್ನಿ ಪ್ರಾಬ್ಲಮ್ ಇರೋರು ಭಾರಿ ಹುಷಾರಾಗಿ ಮಾಡಬೇಕು, ಇಲ್ಲ ಅಂದ್ರೆ ಕೊಂದು ಬಿಡ್ತಿದ್ರು ಆಂಟಿಬಯೋಟಿಕ್ಸ್. ಮೆಟಲ್ಸ್ ಭಾರಿ ಮೆಟಲ್ಸ್ ತುಂಬಾ ಇದು. ಈಗ ಅಕಸ್ಮಾತ್ ಆ ತರ ಏನೋ ಆಗೋಗಿದೆ, ಮತ್ತೆ ನಾರ್ಮಲ್ ಬರ್ತದೆ, 100% ನಾರ್ಮಲ್ ಬರ್ತದೆ. ಅದಲ್ಲ, ಏನು ಆಂಟಿಬಯೋಟಿಕ್ ತಗೊಂಡಿರ್ತಾನೆ, ಆತನಿಗೆ ಕಿಡ್ನಿಗೆ ಸ್ವಲ್ಪ ಘಾತ ಆಗಿರುತ್ತೆ, ಮತ್ತೆ ನಿಮ್ಮ ಔಷಧಿ ತಗೊಂಡ್ರೆ ಗ್ಯಾರಂಟಿ ಮತ್ತೆ ಆಂಟಿಬಯೋಟಿಕ್ ತಗೊಂಡ್ರು ಪರವಾಗಿಲ್ಲ. ಆಂಟಿಬಯೋಟಿಕ್ ಅದಕ್ಕೊಂದು ಪರ್ಯಾಯ ಹುಡುಕ್ಬಿಡಿ ಡಾಕ್ಟರ್ ರಾಜು. ಆಂಟಿಬಯೋಟಿಕ್ ಒಂದೇ ಇರ್ತೀನಿ, ಬಾಡಿ ಇಮ್ಯುನಿಟಿ. ಈಗ ನಾನು ಆಂಟಿಬಯೋಟಿಕ್ ಸುಮಾರು ಒಂದು 20 ವರ್ಷ ಆಗಿರ್ಬೇಕು ತಗೊಂಡೇ ಇಲ್ಲ. ಬಾಡಿ ಇಮ್ಯುನಿಟಿ ಇರೋದಕ್ಕೆ ಎಕ್ಸರ್ಸೈಸ್ಗೆ ಎವ್ರಿ ಮಂತ್, ಸಾರಿ ಎವ್ರಿ ಡೇ ಒಂದ್ಸರಿ ತಗೊಳ್ಬೇಕು, ನಂಬರ್ 1. ಸೆಕೆಂಡ್ ಒಂದು ಪ್ರೀಬಯೋಟಿಕ್ಸ್. ಪ್ರೀಬಯೋಟಿಕ್ಸ್ ಅಂದರೆ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಊಟ. ಅದೇನು, ಮೆಂತ್ಯ ಕಾಳು 1 ಟೀ ಸ್ಪೂನ್ ನೆನೆಸಿದ್ದು, 4 ಎಸಳು ಬೆಳ್ಳುಳ್ಳಿ,
ಒಂದು 2 ಸ್ಲೈಸ್ ಜಿಂಜರ್ ಬೆಳಗ್ಗೆನೆ ಹಾಕೊಂಡು ತಿಂದ್ಬಿಡ್ಬೇಕು. ಒಂದು ಅರ್ಧ ನಿಂಬೆಹಣ್ಣು ಬಿಸಿನೀರಲ್ಲಿ ಹಾಕೊಂಡು ಕುಡಿದ್ಬಿಡ್ಬೇಕು. ಸೊ ದಟ್ ಇದು ಬಾಡಿದು pH ಮೇಂಟೈನ್ ಆಗ್ತಿರ್ತದೆ, ಆಲ್ಕಲೈನ್ ಇರುತ್ತೆ. ಅದಾದ ನಂತರ ಬಿಫೋರ್ ಬ್ರೇಕ್ಫಾಸ್ಟ್ ಒಂದು ಮುಗಿ ತೊಗೊಳ್ಳೋದಿಲ್ಲ. ಮತ್ತೆ ಪ್ರಾಣಾಯಾಮ, ಬೇಸಿಕಲಿ ಪ್ರಾಣಾಯಾಮ ಅಂದ್ರೆ ಇನ್ಕ್ರೀಸಿಂಗ್ ಆಫ್ ದಿ ಆಕ್ಸಿಜನ್ ಇಂಟೇಕ್ ಕೆಪಾಸಿಟಿ ಟು ದ ಲಂಗ್ಸ್ ಕೆಪಾಸಿಟಿ ಇನ್ಕ್ರೀಸ್ ಆಗ್ತದೆ. ಅಲ್ಟಿಮೇಟ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಸಪ್ಲೈ ಮಾಡಬೇಕು. ಎರಡನೇದು ಮೆಡಿಟೇಷನ್ ಮಾಡಬೇಕು, ಡಿಸ್ಕನೆಕ್ಟಿಂಗ್ ಬ್ರೈನ್ ಅಂಡ್ ಬಾಡಿ, ಬ್ರೈನ್ ರೆಸ್ಟ್ ಕೊಡಬೇಕು. ಅದರಿಂದ ಇನ್ನರ್ ಎನರ್ಜಿ ಶುರು ಆಗ್ತದೆ. ಆವಾಗ ಏನಾಗ್ತದೆ, ಓವರ್ ಆಲ್ ಬಾಡಿ ಇಮ್ಯುನಿಟಿ ಎಕ್ಸ್ಟ್ರಾರ್ಡಿನರಿ ಆಗ್ತದೆ. ನಿಮ್ಮ ಬಾಡಿ ಇಮ್ಯುನಿಟಿ ಆಗಿದ್ರೆ ಆಟೋಮೆಟಿಕ್ ಆಗ್ತದೆ. ರಾಜೀವ್ ಅವರೇ, ಈ 4 ಗೋಡೆ ಮಧ್ಯೆ ಕೂತು ಹೇಳಿದ್ರೆ ಆಗಲ್ಲ, ನೀವು ಸಮಾಜದ ನಡುವೆ ಹೋಗಿ ಈ ಮಾತುಗಳು. ಈಗ ನೋಡಿ, ಈಗ ಎಲ್ಲಾ ಚಾನೆಲ್ಗಳು ಕರ್ತಾ ಇದ್ದಾರೆ. ದೂರದರ್ಶನ್ ಚಾನಲ್ದು 11ನೇ ತಾರೀಕು ಇನ್ವೈಟ್ ಮಾಡಿದ್ದಾರೆ ಲೆಕ್ಚರ್ ಕೊಡೋದಕ್ಕೆ. Even that this medal 20 countries already countries. ಸೊ ಎಲ್ಲಾನು ರೆಕಗ್ನೈಸ್ ಮಾಡಿ. ಈಗ ಟೈಮ್ಸ್ ಆಫ್ ಇಂಡಿಯಾನವರು 4 ವರ್ಷ ಹಿಂದೆ ನಾನು ಬೇರೆ ರಿಸರ್ಚ್ ಮಾಡಿ ಆರ್ಟಿಕಲ್ ತಂದಿದ್ದು ಎಕನಾಮಿಕ್ ಟೈಮ್ಸ್. ಈಗ ಅಲ್ಲೇ ಅವರೇ ಭಾರಿ ದೊಡ್ಡ ಆರ್ಟಿಕಲ್ ಬರೆದಿದೆ. ಈಗ